ಈ ತರ ಒಂದ್ ಸ್ಪೆಷಲ್ ಕೋಳಿ ರಸಂನ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದ್ರೆ ನಿಮಗೋಸ್ಕರ ಈ ವಿಡಿಯೋ ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಡೆಫಿನೈಟ್ಲಿ ಟ್ರೈ ಮಾಡಿ. ಕೆಮ್ಮು, ನೆಗಡಿ, ಜ್ವರ, ಗಂಟ್ಲಲ್ಲಿ ಕಿಚ್ ಕಿಚ್ ಇದೆಲ್ಲ ಇರೋರಿಗೆ ಈ ತರ ರಸಂ ಮಾಡ್ಕೊಟ್ಬಿಟ್ರಂತೂ ಆಹಾ! ಇವಾಗಿನ ಬ್ಯಾಂಗ್ಳೂರ್ ವೆದರ್‌ಗೆ ಪರ್ಫೆಕ್ಟ್ ರೆಸಿಪಿ ಅಂದ್ರೆ ಇದೊಂದೇ ನೋಡಿ. ಕಾಳ್‌ಮೆಣಸು, ಸೋಂಪು, ಜೀರಿಗೆ, ಧನಿಯಾ, ಮೆಂತೆಕಾಳು ಇದಿಷ್ಟು ಘಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಕೂಲ್ ಡೌನ್ ಆದ್ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 ಇಡೀ ಟೊಮ್ಯಾಟೊ, 2 ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸ್ಟೆಮ್ ಮಾತ್ರ ಹಾಕೊಂಡಿದೀನಿ. ಸ್ವಲ್ಪ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಒಂದ್ 20 ಸಾಂಬಾರ್ ಈರುಳ್ಳಿ ಮತ್ತೆ ಅರಿಶಿನ ಪುಡಿ ಹಾಕಿ ನೆನೆಸಿಟ್ಟಿರುವಂತ ಹುಣಸೆಹಣ್ಣು ಹಾಕಿ ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಗ್ಗರಣೆಗೆ ಒಂದು ಪಾತ್ರೆನಲ್ಲಿ ಎಣ್ಣೆ ಹಾಕಿ ಸೋಂಪು, ಜೀರಿಗೆ, ಹಸಿಮೆಣಸು, ಕರಿಬೇವು ಹಾಕಿ ಫ್ರೈ ಮಾಡಿ ಕೈಯಲ್ಲೇ ಈ ರೀತಿ ಕಿವುಚ್ಕೊಂಡಿರುವಂತ 2 ಟೊಮ್ಯಾಟೊ ಇದನ್ನ ಕೂಡ ಹಾಕಿ ಉಪ್ಪು ಜೊತೆಗೆ ಬೇಯಿಸ್ಕೋಬೇಕು. ನಂತರ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಳೆದಿಟ್ಟಿರುವಂತ ಚಿಕನ್ ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಡ್ಬೇಕು. ಇದಾದ್ಮೇಲೆ ನಿಮಗೆ ರಸಂಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದ್ 15 ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಇಟ್ರೆ ಆಯ್ತು. ಕೊನೆಗೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯ್ತು. ಸೂಪರ್ ಟೇಸ್ಟಿ ಆಗಿರುವಂತ ಫ್ಲೇವರ್ಫುಲ್ ಆಗಿರುವಂತ ಖಾರವಾಗಿರೋ ಸ್ಪೆಷಲ್ ಚಿಕನ್ ರಸಂ ತಯಾರಾಗುತ್ತೆ. ಈ ವೆದರ್ಗಂತೂ ಪರ್ಫೆಕ್ಟ್ ರೆಸಿಪಿ. ನಾಳೆ ಹೇಗೂ ಸಂಡೇ ಚಿಕನ್ ತಂದೆ ತರ್ತಿರಲ್ಲ, ಅದ್ರಲ್ಲಿ ಒಂದು 4ರಿಂದ 5 ಪೀಸ್ ಎಸ್ಕೇಪ್ ಮಾಡ್ಕೊಂಡು ಈ ತರ ರಸಂ ಮಾಡಿ ಡೆಫಿನೆಟ್ಲಿ ಚಿಕನ್ ಸಾರು ಬಿರಿಯಾನಿಗಿಂತ ಬೇಗ ಖಾಲಿ ಆಗಿಲ್ಲ ಅಂದ್ರೆ ನೋಡ್ಕೊಳ್ಳಿ.